fine. Let me take up the political theory today. This will be the last topic in the first chapter. Okay. So after this, I'll be taking up the second chapter. That is about the socialism. So what are these political traditions we have studied all these days? It is about the traditions which started from the beginning. I know ಯಾವುದರಿಂದ ಸ್ಟಾರ್ಟ್ ಆಯಿತು ಅಂತ ನಾವು ನೋಡೋದಕ್ಕೆ ಹೋದಾಗ ಇಟ್ ಸ್ಟಾರ್ಟೆಡ್ ಫ್ರಮ್ ದ ಐಡಿಯಲಿಸ್ಟಿಕ್ ಇಂದ ಸ್ಟಾರ್ಟ್ ಆಗುತ್ತೆ. ಐಡಿಯಲಿಸ್ಟಿಕ್ ಲಿಬರಲ್ ಥಿಯರಿ and also Marxist theory we have learnt, and the Marxist is nothing but the materialistic theory also, and also about the conservative theory I have taken up in the previous session, and this session is nothing but the radical theory, as this radical theory is related to liberal theory. That is why they have given liberal and the radical theory, but in the ಫಸ್ಟ್ ಸೆಷನಲ್ಲೇ ಲಿಬರಲ್ ಥಿಯರಿ ಅಂತಲೂ ಕೊಟ್ಟಿದ್ದೆ, ಆದರೆ ಇಲ್ಲಿ ಕಂಪ್ಯಾರಿಸನ್ನ ಮಾಡಲೇಬೇಕಾಗಿದೆ ಬಿಕಾಸ್ liberal theory comes before radical theory. That's the one reason I have taken up and given that explanation part also in this session. Okay, so this is the one picture. What do we get? That's the French Revolution time ಅಲ್ಲಿ ನಡೆದಿರತಕ್ಕಂಥದ್ದು ಒಂದು ಇಮ್ಯಾಜಿನೇಷನ್ ಪಿಕ್ ಅನ್ನೋದು ಏನಿದೆ ಅದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೊ ಇಟ್ ಈಸ್ ಅಬೌಟ್ ದ ಕ್ರಾಂತಿ ಅಂದರೆ ನಿಮ್ಗೆ ಗೊತ್ತೇ ಇರುತ್ತೆ ಹೇಗಿರುತ್ತೆ ಅಲ್ಲಿನ ಒಂದು ಪರಿಸ್ಥಿತಿಗಳೆಲ್ಲನೂ ಅಂತ ಹೇಳಿಬಿಟ್ಟು. ಸೊ ದಿಸ್ ಇಸ್ ದ ಒನ್ ಪಿಕ್ಚರ್ ಐ ಹ್ಯಾವ್ ಗಿವನ್ ಇಟ್ ಟು ಯು for this. So who are the radicals? ಅಮೂಲಾಗ್ರತೆ ಅಂತ ಕರಿತೀವಿ. ರ್ಯಾಡಿಕಲ್ಸ್ ಅಂತ ಹೇಳಿದ್ರೆ ಅಮೂಲಾಗ್ರ ಅಂತ ಹೇಳಿ ಕರಿತಾ ಇದ್ದಾರೆ. ಯಾವ ಅಮೂಲಾಗ್ರ ಅಂತ ಹೇಳಿದ್ರೆ ಅಮೂಲಾಗ್ರ ಇಟ್ ಈಸ್ ವೇರ್ ದೇರ್ ಈಸ್ ಎಲ್ಲವನ್ನು ಆಗ್ರಹ ಮಾಡತಕ್ಕಂಥದ್ದು. ಸೊ ದ ರ್ಯಾಡಿಕಲ್ಸ್ ಇಸ್ ಇಟ್ ಈಸ್ ಲೈಕ್ ದ ರ್ಯಾಡಿಕಲ್ಸ್ ವರ್ ಎ ಲೂಸ್ ಪಾರ್ಲಿಮೆಂಟರಿ ಪೊಲಿಟಿಕಲ್ ಗ್ರೂಪಿಂಗ್ ಇನ್ ಗ್ರೇಟ್ ಬ್ರಿಟನ್ ಆ್ಯಂಡ್ ಐರ್ಲೆಂಡ್ ಇನ್ ದ ಅರ್ಲಿ ಆಫ್ mid 19th century who drew on earlier ideas of radicalism and helped to transform the Whigs into the Liberal Party. ಸೊ ಇವ್ರದ್ದು ಏನಾಗ್ತಿದೆ ಅಂತ ಹೇಳಿದಾಗ ನಾವು ಇದನ್ನು ಸುಮಾರು 19ನೇ ಶತಮಾನದಲ್ಲಿ ಕಾಣೋದಕ್ಕೆ ನಮಗೆ ಸಿಗುತ್ತೆ. ರ್ಯಾಡಿಕಲ್ಸ್ ಅನ್ನೋದು ಯಾವ ಗುಂಪು ಇದು ಅಂತ ಹೇಳಿದ್ರೆ ಸಂಸದೀಯ ರಾಜಕೀಯವಾಗಿರತಕ್ಕಂಥ ಒಂದು ಗುಂಪು, ಗ್ರೂಪಿಂಗಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ಐರ್ಲೆಂಡ್ ಮತ್ತು ಬ್ರಿಟನ್ನ ನಡುವೆ ಬರತಕ್ಕಂಥದ್ದು ಇದು, ಅಂದರೆ 19ನೇ ಶತಮಾನದ ಅಂದರೆ ಬಿಗಿನಿಂಗ್ ಪಾರ್ಟ್ ಆಫ್ ಇಟ್. ಆ್ಯಂಡ್ ಆಲ್ಸೋ ಲೆಟ್ ಅಸ್ ಸಿ ಇಸ್ ಅ ಟ್ರಾನ್ಸ್ಫಾರ್ಮೇಷನ್ ಪೀರಿಯಡ್ ಅಂತಲೂ ಹೇಳಿ ಕರಿತಾ ಇರ್ತೀವಿ. ಸೊ ವಾಟ್ ಈಸ್ ದ ಟ್ರಾನ್ಸ್ಫಾರ್ಮೇಷನ್ ಪೀರಿಯಡ್ ಹಿಯರ್ ವಿ ಆರ್ ಏಬಲ್ ಟು ಸಿ ಅಂದರೆ ಒಂದು ಬದಲಾವಣೆ ಅನ್ನೋದು ಆಗಬೇಕಾಗಿರುತ್ತೆ. ಯಾವ ರೀತಿ ಬದಲಾವಣೆ ಆಗಬೇಕಾಗಿರುತ್ತೆ? ಐ ಲೆಟ್ ಯು ನೋ ದಟ್. ಸೊ ವಾಟ್ ಈಸ್ ದ ಆರಿಜಿನ್ ಆಫ್ ದಿಸ್ ರ್ಯಾಡಿಕಲಿಸಮ್? ರ್ಯಾಡಿಕಲಿಸಮ್ it has been derived from the word Latin radix. Okay, so it was a historical political movement within the liberalism during the late 18th and the early 19th centuries, and a precursor to social liberalism also. It identified radicals as proponents of the democratic reform in what subsequently became the parliamentary radicals in the United Kingdom. ಸುಮಾರು ಯುನೈಟೆಡ್ ಕಿಂಗ್ಡಮ್ನಲ್ಲಿ ಇದು ಆಗಬೇಕು ಅಂತ ಹೇಳಿದಾಗ ಏನಾಗುತ್ತೆ, ಇದರಲ್ಲಿ 18th ಮತ್ತು 19ನೇ ಶತಮಾನದಲ್ಲಿ ನಾವು ಇದನ್ನು ಕಾಣ್ತಾ ಹೋಗ್ತೀವಿ. ಇಲ್ಲಿ ಏನಾಗಿರುತ್ತೆ, ಸಾಮಾಜಿಕವಾಗಿರತಕ್ಕಂಥ ಒಂದು ಲಿಬರಲಿಸಮ್ನ ಕಾಣ್ತೀವಿ. ಸಾಮಾಜಿಕ ಉದಾರವಾದವನ್ನು ಮೊದಲಿಗೆ ಕಾಣ್ತಾ ಬರ್ತೀವಿ. ಆ್ಯಂಡ್ ದೇ ಹ್ಯಾವ್ ಐಡೆಂಟಿಫೈಡ್ ದ ರ್ಯಾಡಿಕಲ್ಸ್ ಆಸ್ ಅ ಡೆಮೊಕ್ರೆಟಿಕ್ ರಿಫಾರ್ಮ್ ಆಗಬೇಕು ಅನ್ನತಕ್ಕಂಥದ್ದು ಇದರಲ್ಲಿ ಬಹಳ ಇರುತ್ತೆ. ಸೊ ದಟ್ ಈಸ್ ವೈ ದ ವರ್ಡ್ ಆ್ಯಂಡ್ ದ ಟರ್ಮ್ಸ್ ಪಾರ್ಲಿಮೆಂಟರಿ ರ್ಯಾಡಿಕಲ್ಸ್ ಅಂತಲೂ ಸಹ ನಾವಿಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಇದು ಪಾರ್ಲಿಮೆಂಟರಿ ರ್ಯಾಡಿಕಲ್ಸ್ ಅಥವಾ ಒಂದು ಅಮೂಲಾಗ್ರ ಬದಲಾವಣೆ ಎಲ್ಲ ಆಗಬೇಕು ಅಂತ ಹೇಳಿದ್ರೆ ಯುನೈಟೆಡ್ ಕಿಂಗ್ಡಮಲ್ಲೂ ಆಗಬೇಕು ಅನ್ನತಕ್ಕಂಥದ್ದು ಇಲ್ಲಿ ಕಾಣ್ತೀವಿ. ಡ್ಯೂರಿಂಗ್ ದ 19th century ಇನ್ ದ ಯುನೈಟೆಡ್ ಕಿಂಗ್ಡಮ್, ಸೊ ಕಾಂಟಿನೆಂಟಲ್ ಯುರೋಪ್ ಅಂಡ್ ದ ಲ್ಯಾಟಿನ್ ಅಮೇರಿಕಾ, ದ ಟರ್ಮ್ radical came to denote a progressive liberal ideology inspired by the French Revolution. Historically, radicalism emerged in and early from with the French Revolution, and the similar movements is it inspired in other countries also. ರ್ಯಾಡಿಕಲಿಸಮ್ ಅನ್ನತಕ್ಕಂಥದ್ದು ಒಂದು ಲ್ಯಾಟಿನ್ನ ರ್ಯಾಡಿಕ್ಸ್ ಅನ್ನತಕ್ಕಂಥ ಮೂಲ ಆಗಿತ್ತು ಅಂತ ನನಗಾಗಲೇ ಹೇಳಿದೆ. ರಾಜಕೀಯ ಚಳುವಳಿಯ ಉದಾರೀಕರಣ 18 ಮತ್ತು 19ನೇ ಶತಮಾನದಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ಇದು ಒಂದು ಪೂರ್ವ ಸೂಚಕ ಒಂದು ಸಮಯ ಅಂತಲೂ ಹೇಳ್ಬೋದು. ನಾವು ಉದಾರಶೀಲತೆ ಅನ್ನತಕ್ಕಂಥದ್ದನ್ನು ಸಹ ಇಲ್ಲಿ ಗುರುತಿಸ್ತಾ ಬರ್ತೀವಿ. ಸಾಮಾಜಿಕ ಉದಾರಶೀಲತೆ ಅನ್ನೋದನ್ನು ಸಹ ನಾವು ಇಲ್ಲಿ ಗುರುತಿಸ್ತಾ ಬರ್ತಿದ್ದೀವಿ. ಸೊ ದಿಸ್ ಈಸ್ ಅಬೌಟ್ ದ ಡೆಮೊಕ್ರೆಟಿಕ್ ಲಿಬರಲಿಸಮ್, ದ ಸೋಷಿಯಲಿಸ್ಟಿಕ್ ಲಿಬರಲಿಸಮ್ ವಾಟ್ ಐ ಹ್ಯಾವ್ ಮೆನ್ಷನ್ ಹಿಯರ್. ಇದನ್ನು ಗುರುತಿಸ್ತಾರೆ. ಅದಾದಮೇಲೆ ರ್ಯಾಡಿಕಲ್ ಅನ್ನೋದು ಮತ್ತು ತಳವಾಯ ಏನಾಗ್ತಾ ಹೋಗುತ್ತೆ, ಸಂಸದೀಯ ಆಗುತ್ತೆ.
ಪ್ರಜಾಪ್ರಭುತ್ವದ ಸುಧಾರಣೆ ಅನ್ನತಕ್ಕಂಥದ್ದು ಪ್ರತಿಪಾದಿಗಳಾದಂತಹ ಅಂದರೆ ಇದರ ಮೂಲ ರೂಪಗಳು ಯುನೈಟೆಡ್ ಕಿಂಗ್ಡಮ್ನಲ್ಲಿ ಅದು ಸ್ಟಾರ್ಟ್ ಆಗುತ್ತೆ. ಸೊ ಐ ಜಸ್ಟ್ ರೆಡ್ ದಿಸ್. ಯುನೈಟೆಡ್ ಕಿಂಗ್ಡಮ್ ಮತ್ತು ಕಾಂಟಿನೆಂಟಲ್ ಯುರೋಪ್ ಮತ್ತು ಲ್ಯಾಟಿನ್ ಅಮೇರಿಕಾದಲ್ಲಿ 19ನೇ ಶತಮಾನದಲ್ಲಿ ಫ್ರೆಂಚ್ ಕ್ರಾಂತಿವಾದ ಅನ್ನೋದು ಪ್ರಾರಂಭ ಆಗುತ್ತೆ. ಫ್ರೆಂಚ್ನ ಕ್ರಾಂತಿವಾದದಲ್ಲಿ ನಾವೇನು ಮಾಡ್ತಾ ಹೋಗ್ತೀವಿ, ಇದರಲ್ಲಿ ಇಲ್ಲಿ ಒಂದು ಪ್ರೇರಣೆ ಅನ್ನೋದು ಸಿಗುತ್ತೆ. ಯಾವುದೇ ಪ್ರೇರಣೆ ಸಿಗುತ್ತೆ? ಪ್ರಗತಿಪರ ಉದಾರವಾದಿ ಸಿದ್ಧಾಂತವನ್ನು ಸೂಚಿಸಬೇಕು ಅನ್ನತಕ್ಕಂಥ ಒಂದು ಅಮೂಲಾಗ್ರ ಪದ ಅನ್ನೋದು ಬರುತ್ತೆ. ಆ ಸಿದ್ಧಾಂತವನ್ನು ಅಂದರೆ ಈ ಉದಾರವಾದಿ, ಅದಕ್ಕೆ ನಾನು ಮತ್ತೆ ಹೇಳಿದೆ ನಿಮಗೆ ಲಿಬರಲಿಸಮ್ನ ನಾನು ಮತ್ತೆ ಇಲ್ಲಿ ತೆಗೆದುಕೊಳ್ಳಲೇಬೇಕಾಗತ್ತೆ. ಲಿಬರಲಿಸಮ್ನ ಬಿಟ್ಟು ನಾವು ವಿ ಕೆನಾಟ್ ಲರ್ನ್ ದಿಸ್ ರ್ಯಾಡಿಕಾಲಿಸಮ್ ಅನ್ಲೆಸ್ ಅಂಡ್ ಅಂಟಿಲ್ ದೆರ್ ಈಸ್ ಅ ಲಿಂಕ್ ಬಿಟ್ವೀನ್ ಲೈಕ್ ಲಿಬರಲಿಸಮ್ಗೆ ಇದು ಬಹಳ ರಿಲೇಟ್ ಆಗಿರತಕ್ಕಂಥದ್ದು. ಸೊ ಐತಿಹಾಸಿಕವಾಗಿ ಫ್ರೆಂಚ್ ಕ್ರಾಂತಿ ಮತ್ತು ಇತರ ದೇಶಗಳಲ್ಲಿ ಅದು ಏನಾಗುತ್ತೆ ಅಂತಂದರೆ ಅದು ಪ್ರೇರಣೆ ಆಗ್ತಾ ಹೋಗುತ್ತೆ, ಚಳುವಳಿಗಳೆಲ್ಲ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ರ್ಯಾಡಿಕಾಲಿಸಮ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ವಾಟ್ ಈಸ್ ರ್ಯಾಡಿಕಾಲಿಸಮ್? ನೌ ಇಟ್ ಈಸ್ ವೇರ್ ದ ಟ್ರಾನ್ಸ್ಫಾರ್ಮೇಷನ್ ಇಸ್ ರಿಕ್ವೈರ್ಡ್, ವೇರ್ ದರ್ ಇಸ್ ಎ ಟ್ರಾನ್ಸ್ಫಾರ್ಮೇಷನ್ ಇಸ್ ರಿಕ್ವೈರ್ಡ್. ಆ್ಯಂಡ್ ಇದು 1830ರಲ್ಲಿ ಇನ್ 1830 ಇಟ್ ಹ್ಯಾಸ್ ಬಿನ್ ದಶಕದಲ್ಲಿ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಚಾರ್ಟಿಸ್ಟ್ಗಳು ಮತ್ತು ಈ ಬೆಲ್ಜಿಯಂನೊಂದಿಗೆ 1830ರ ಕ್ರಾಂತಿಯೊಂದಿಗೆ ಇದು ಪ್ರಮುಖ ಆಗ್ತಾ ಹೋಗುತ್ತೆ. ಸೊ ಈ ಬದಲಾವಣೆಯನ್ನು ಏನು ಕೇಳ್ತಾರೆ, ಇದು ಯಾವುದರ ಮುಖಾಂತರ ಸ್ಟಾರ್ಟ್ ಆಗುತ್ತೆ? ಕ್ರಾಂತಿಯೊಂದಿಗೆ ಇದು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಅದಾದಮೇಲೆ ಯುರೋಪ್ನಲ್ಲಿ 1840 ಮತ್ತು 1850ರ ದಶಕಗಳಲ್ಲಿ ಮತ್ತು 1848ರ ಕ್ರಾಂತಿಯ ಸಮಯದಲ್ಲಿ ಇದರ ಇಂಪಾರ್ಟೆನ್ಸ್ನ ಪಡ್ಕೊಳ್ಳುತ್ತೆ. ಯಾವುದು? ರ್ಯಾಡಿಕಾಲಿಸಮ್ ಅನ್ನೋದು ತನ್ನದೇ ಆದಂತಹ ಒಂದು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತಾ ಹೋಗುತ್ತೆ. ಅಸ್ತಿತ್ವದಲ್ಲಿರತಕ್ಕಂಥ ಉದಾರ ರಾಜಕಾರಣದ ಒಂದು ಸಾಮಾಜಿಕ ಸಂಪ್ರದಾಯವಾದಕ್ಕೆ ವ್ಯತಿರಿಕ್ತವಾಗಿ ಅಮೂಲಾಗ್ರಹ ಅನ್ನತಕ್ಕಂಥದ್ದು ಏನಾಗುತ್ತೆ ಇದರಲ್ಲಿ? ಅಮೂಲಾಗ್ರವಾದ ಅನ್ನೋದು ಅಮೂಲಾಗ್ರಕ್ಕೆ ರಾಜಕೀಯ ಬೆಂಬಲವನ್ನು ಕುರಿತು ಸುಧಾರಣೆ ಇರ್ಬೋದು, ಚುನಾವಣೆ ವ್ಯವಸ್ಥೆಯನ್ನು ವಿಸ್ತರಿಸಗೊಳಿಸೋದು, ಮತದಾರರು ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಬೇರೆ ಬೇರೆ ವಿಷಯಗಳಿಗೂ ಸಹ ನಾನು ಇದೇನು ಮಾಡ್ತಾ ಹೋಗುತ್ತೆ. ಸೊ ಹಿಯರ್ ಇಟ್ ಈಸ್ electoral system to the widen suffrage. It was also associated with the republicanism, civil nationalism, abolition of titles, rationalism, and the resistance to a single established state religion, redistribution of the property, and freedom of the press. ಯಾವುದರ ಒಂದು ಡಿಮ್ಯಾಂಡನ್ನು ಇವರು ಮಾಡ್ತಿದ್ದಾರೆ, ಯಾವುದಕ್ಕೆ ಇವರು ಬೆಂಬಲವನ್ನು ಸೂಚಿಸ್ತಿದ್ದಾರೆ, ಇವೆಲ್ಲ ಬದಲಾವಣೆಗಳಿಗೋಸ್ಕರ ಅವರು ಕೇಳ್ತಾ ಇದ್ದಾರೆ. ಆಲ್ ದೀಸ್ ಆರ್ ದ ಡಿಮ್ಯಾಂಡ್ಸ್ ವಿಚ್ ಹ್ಯಾಸ್ ಬೀನ್ ಕೆಪ್ಟ್ ಇನ್ ಫ್ರಂಟ್ ಆಫ್ ದ ಗವರ್ನಮೆಂಟ್, ಅಥವಾ ಅಲ್ಲಿದ್ದಂತಹ ಒಂದು ಇವೆಲ್ಲವನ್ನು ಸಹ ಡಿಮ್ಯಾಂಡ್ ಮಾಡ್ತಾ ಹೋಗ್ತಾರೆ. ಪ್ರಜಾಪ್ರಭುತ್ವ, ಪೌರ ರಾಷ್ಟ್ರೀಯತೆ ಶೀರ್ಷಿಕೆಗಳು ರದ್ದತಿಯಾದಂತಹ ಒಂದು ವಿಚಾರ ಇರ್ಬೋದು, ಏಕರಾಜ್ಯದ ಧರ್ಮಕ್ಕೆ ಪ್ರತಿರೋಧ ಮತ್ತು ಪುನರ್ವಿತರಣೆಯಿಂದಾಗಿ ಆಸ್ತಿ ಮತ್ತು ಸ್ವಾತಂತ್ರ್ಯ, ಇವೆಲ್ಲವನ್ನು ಸಹ ಅವರು ಡಿಮ್ಯಾಂಡ್ ಮಾಡ್ತಾ ಬರ್ತಾರೆ. ತದನಂತರ 19ನೇ ಶತಮಾನದಲ್ಲಿ ಫ್ರಾನ್ಸ್ನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಸಣ್ಣ ರಾಜಕೀಯ ಶಕ್ತಿಯಾಗಿ ಹೊರಹೊಮ್ಮುತ್ತೆ. ಯಾವುದು? ರ್ಯಾಡಿಕಾಲಿಸಮ್ ಅನ್ನತಕ್ಕಂಥದ್ದು. ಸೊ ಐ ರಿಪೀಟ್ ದಿಸ್ ಒನ್ಸ್ ಅಗೇನ್. ಇನ್ 19th century ಇನ್ ಫ್ರಾನ್ಸ್ ರ್ಯಾಡಿಕಲಿಸಮ್ ಹ್ಯಾಡ್ ಎಮರ್ಜ್ಡ್ ಆಸ್ ಎ ಮೇಜರ್ ಅಂತ ಹೇಳ್ತಾ ಇಲ್ಲ, ಮೈನರ್ ಪೊಲಿಟಿಕಲ್ ಫೋರ್ಸ್ ಬೈ ದ 1840s ಆಸ್ ದ ಎಕ್ಸ್ಟ್ರೀಮ್ ಲೆಫ್ಟ್ ಆಫ್ ದ ಡೇ. ಮಧ್ಯಮ ರಿಪಬ್ಲಿಕ್ ಮತ್ತು ಓರ್ನಲಿಸ್ಟ್ ಪ್ರಜಾಪ್ರಭುತ್ವವಾದಿಗಳ, ಸಾಮಾಜಿಕ ಸಂಪ್ರದಾಯವಾದಿ, ಉದಾರವಾದ ಮತ್ತು ಕಾನೂನುಬದ್ಧ ರಾಜಪ್ರಭುತ್ವವಾದಿಗಳ, ಸಂಸತ್ ವಿರೋಧಿ ಮತ್ತು ಬೋನಪಾರ್ಟಿಸ್ಟ್ಗಳು ಯಾರ್ಯಾರು ಸೇರಿಸ್ಕೊಂಡಿರ್ತಾರೆ ಇಲ್ಲಿ ಅನ್ನೋದನ್ನು ನಾನು ನಿಮಗೆ ಹೇಳಿದ್ದೀನಿ ಇದರಲ್ಲಿ. ಸೊ ಹೇಗೆ ಇದು ಹೊರಹೊಮ್ಮಿತು ಅಂತ ಹೇಳಿದಾಗ ಇದು ದಿಸ್ ಈಸ್ ವಾಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಹಿಯರ್. ಸೊ ಯಾರ್ಯಾರು ಇರ್ತಾರೆ ಈ ಸಣ್ಣ ರಾಜಕೀಯ ಶಕ್ತಿನಲ್ಲಿ, ಯಾವ್ಯಾವ ಪಕ್ಷಗಳಿರುತ್ತೆ ಅಂತ ಹೇಳಿದ್ರೆ, ಒಂದು ರಿಪಬ್ಲಿಕನ್ದು, ಮತ್ತೊಂದು ಓರ್ನಾಲಿಸ್ಟ್ ರಾಜಪ್ರಭುತ್ವವಾದಿಗಳ, ಸಾಮಾಜಿಕ ಸಂಪ್ರದಾಯವಾದಿ ಉದಾರವಾದ, ಮತ್ತೊಂದು ಕಾನೂನುಬದ್ಧ ರಾಜಪ್ರಭುತ್ವವಾದಿಗಳ, ಸಂಸತ್ ವಿರೋಧಿ, ಮತ್ತೊಂದು ಬೋನಪಾರ್ಟಿಸ್ಟ್. ಆಫ್ಟರ್ ದ್ಯಾಟ್ ಇನ್ 1890 ಅಷ್ಟೊತ್ತಿಗೆ ಫ್ರೆಂಚ್ನಲ್ಲಿ ರ್ಯಾಡಿಕಾಲ್ಗಳನ್ನು ಒಂದೇ ರಾಷ್ಟ್ರವ್ಯಾಪ್ತಿ ರಚನೆಯಡಿಯಲ್ಲಿ ಸಂಘಟಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅವಾಗ ಏನು ಮಾಡ್ತಾರೆ, ಅವರು ಸಂಸತ್ತಿನಲ್ಲಿ ಮಹತ್ವದ ರಾಜಕೀಯ ಶಕ್ತಿ ಆಗಿರ್ತಾರೆ. 1901ರಲ್ಲಿ ಅವರು ದೇಶದ ಮೊದಲ ಪ್ರಮುಖ ಸಂಸತ್ತಿನ ರಾಜಕೀಯ ಪಕ್ಷ ಆದಂತಹ ರಿಪಬ್ಲಿಕ್ ರ್ಯಾಡಿಕಲಿಸಮ್ ಅಂದರೆ ಅಮೂಲಾಗ್ರ ಸಮಾಜವಾದಿ ಪಕ್ಷವನ್ನು ರಚಿಸುವ ಮೂಲಕ ತಮ್ಮ ಪ್ರಯತ್ನಗಳನ್ನು ಅವರು ಬಲಪಡಿಸ್ತಾ ಹೋಗ್ತಾರೆ. ಇದು ಫ್ರೆಂಚ್ ಮೂರನೇ ಗಣರಾಜ್ಯದ ದ್ವಿತೀಯಾರ್ಧದಲ್ಲಿ, ಎಲ್ಲಿವರೆಗೂ ನಡೆಯುತ್ತೆ ಇದು ಫ್ರೆಂಚ್ನ ಗಣರಾಜ್ಯ?
ಮೂರನೇ ಗಣರಾಜ್ಯದ ದ್ವಿತೀಯಾರ್ಧ 1899ರಿಂದ 1940ರವರೆಗೆ ಸರ್ಕಾರದ ಒಂದು ಪ್ರಮುಖ ಪಕ್ಷ ಆಗ್ತಾ ಹೋಗುತ್ತೆ. ಸೊ ಈ ಫ್ರೆಂಚ್ ರ್ಯಾಡಿಕಲಿಸಮ್, ಸೊ ದಿಸ್ ಇಸ್ ವಾಟ್ ಐ ಹ್ಯಾವ್ ಗಿವನ್ ದೇರ್. ದಟ್ ಈಸ್ ಅಬೌಟ್ ದ ಫ್ರೆಂಚ್ ಥರ್ಡ್ ರಿಪಬ್ಲಿಕ್. The success of the French radicals encouraged the radicals elsewhere to organize themselves into formal parties in a range of other countries in the late 19th and 20th century, with radicals holding a significant political office. So, where are the places which has been occupied here? That also we'll have a look. ಫ್ರೆಂಚ್ ರ್ಯಾಡಿಕಲ್ಗಳ ಯಶಸ್ಸು ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಸಣ್ಣದಾಗಿ ಅವರು ಪ್ರಾರಂಭ ಮಾಡಿದ್ರು ಅಂತ ಹೇಳಿದೆ. ಅದಾದಮೇಲೆ ಅದರ ಯಶಸ್ಸು ಬಹಳ ಮಟ್ಟಿಗೆ ಅದು ಮುಂದಕ್ಕೆ ಹೋಗ್ತಾ ಇರುತ್ತೆ. 19ನೇ ಶತಮಾನದ ಉತ್ತರಾರ್ಧದಲ್ಲಿ ಮತ್ತು 20ನೇ ಶತಮಾನದ ಆರಂಭದಲ್ಲಿ ಇತರ ದೇಶಗಳ ವ್ಯಾಪ್ತಿಯಲ್ಲಿ ತಮ್ಮನ್ನು ಒಂದು ಫಾರ್ಮಲ್ ಆಗಿರತಕ್ಕಂಥ, ಅಂದರೆ ಔಪಚಾರಿಕ ಪಕ್ಷಗಳಾಗಿ ಸಂಘಟಿಸೋದಕ್ಕೆ ಇದು ಪ್ರೋತ್ಸಾಹವನ್ನು ಕೊಡುತ್ತೆ. ಅಲ್ಲಿ ರ್ಯಾಡಿಕಲ್ಸ್ ಯಾರ್ಯಾರು ಇಡ್ತಾರೆ ಅಂತ ಹೇಳಿದ್ರೆ, ಬಲ್ಗೇರಿಯಾ, ಡೆನ್ಮಾರ್ಕ್, ಜರ್ಮನಿ, ಗ್ರೀಸ್, ಐರ್ಲೆಂಡ್, ಇಟಲಿ, ನೆದರ್ಲ್ಯಾಂಡ್ಸ್, ಪೋರ್ಚುಗಲ್, ರೊಮೇನಿಯಾ, ರಷ್ಯಾ, ಸ್ಪೇನ್, ಸ್ವೀಡನ್ ಮತ್ತು ಸ್ವಿಟ್ಜರ್ಲ್ಯಾಂಡ್. ಇವಿಷ್ಟನ್ನು ಸಹ ನಾವಲ್ಲಿ ಕಾಣ್ತೀವಿ. ಡ್ಯೂರಿಂಗ್ ದ ಇಂಟರ್ನಲ್ ವಾರ್ ಪೀರಿಯಡ್, ಯುರೋಪಿಯನ್ ರ್ಯಾಡಿಕಲ್ ಪಾರ್ಟೀಸ್ ಆರ್ಗನೈಸ್ಡ್ ದ ರ್ಯಾಡಿಕಲ್ ಎಂಟೆಂಟೆ ದೇರ್ ಓನ್ ಪೊಲಿಟಿಕಲ್ ಇಂಟರ್ನ್ಯಾಷನಲ್. ಸೊ ಇಲ್ಲೇನಾಗ್ತಿದೆ ಅಂತ ಹೇಳಿದ್ರೆ, ತಮ್ಮದೇ ಆದಂತಹ ಒಂದು ರಾಜಕೀಯ ಅಂತಾರಾಷ್ಟ್ರೀಯ ರ್ಯಾಡಿಕಲ್ ಎಂಟೈಟನ್ನು ಸಹ ಅವರು ಆಯೋಜನೆಗಳನ್ನು ಮಾಡ್ತಾರೆ. ಸೊ ಲುಕ್ ಅಟ್ ದ ಕಂಟ್ರೀಸ್ ವೇರ್ ಇಟ್ ಹ್ಯಾಸ್ ಬೀನ್ ಸಪೋರ್ಟೆಡ್, ಎಲ್ಲೆಲ್ಲ ಇದು ಸಪೋರ್ಟ್ ಆಗ್ತಾ ಹೋಗುತ್ತೆ ಅಂತ ನಾವಿಲ್ಲಿ ಕಾಣ್ತಾ ಹೋಗ್ತೀವಿ. ಸಿಗ್ನಿಫಿಕೆನ್ಸ್ ಹ್ಯಾಸ್ ಬಿನ್ ಅರೈಸ್ಡ್. ಅಂದರೆ ರ್ಯಾಡಿಕಲಿಸಮ್ಗೆ ಈ ಎಲ್ಲ ದೇಶಗಳಿಂದನೂ ಸಹ ನಮ್ಗೆ ಏನಾಗುತ್ತೆ, ಮಹತ್ವವನ್ನು ಪಡ್ಕೊಂಡಿರೋದನ್ನು ನಾವಿಲ್ಲಿ ಕಾಣ್ತಾ ಬರ್ತೀವಿ. ಸೊ ಆಸ್ ಸೋಷಿಯಲ್ ಡೆಮೋಕ್ರಸಿ ಎಮರ್ಜ್ as a distinct political force in its own right, the difference is that once existed between the historical left-wing radicalism and conservative liberalism diminished. ಸೊ ಇಲ್ಲಿ ಕನ್ಸರ್ವೇಟಿವಿಸಮು ಹೋಯಿತು, ಲಿಬರಲಿಸಮ್. ಸೊ ಕನ್ಸರ್ವೇಟಿವ್ ಲಿಬರಲಿಸಮ್ ಹ್ಯಾಸ್ ಬಿನ್ ಡಿಮಿನಿಷ್ಡ್. ಬಟ್ ಆನ್ ವಾಟ್ ರೀಸನ್, ಹೌ ಇಟ್ ಹ್ಯಾಸ್ ಬಿನ್ ಡಿಮಿನಿಷ್ಡ್? ಒಂದು ಸಾಮಾಜಿಕ ಪ್ರಜಾಪ್ರಭುತ್ವ, ಸೋಷಿಯಲ್ ಡೆಮೋಕ್ರಸಿ, ಸಾಮಾಜಿಕ ಪ್ರಜಾಪ್ರಭುತ್ವ ತನ್ನ ಹಕ್ಕನ್ನು ಪ್ರತ್ಯೇಕ ರಾಜಕೀಯ ಶಕ್ತಿಯನ್ನಾಗಿ ಇದು ಹೊರಹೊಮ್ಮುತ್ತೆ. ಒಮ್ಮೆ ಏನಾಗಿರುತ್ತೆ, ಐತಿಹಾಸಿಕ ಎಡಪಂಥೀಯ, ದಟ್ ಈಸ್ ದ ಲೆಫ್ಟ್ ಅಂತ ಹೇಳಿದ್ನಲ್ಲ, ಎಡಪಂಥೀಯ ತೀವ್ರಗಾಮಿತ್ವ ಮತ್ತು ಮಾಹಿತಿ ಅಂದರೆ its own right. The difference is that once existed between the historical left-wing radicalism and conservative liberalism. ಮತ್ತೊಂದು ಎಡಪಂಥೀಯ ತೀವ್ರಗಾಮಿತ್ವ ಮತ್ತು ಸಂಪ್ರದಾಯವಾದಿ ಉದಾರೀಕರಣಗಳ ಮಧ್ಯೆ ಇದ್ದಂತಹ ಈ ಡಿಫ್ರೆನ್ಸಸ್ ಏನಿರುತ್ತಲ್ವ, ಅದೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ದೇರ್ ವಾಸ್ ನೋ ಮಚ್ ಡಿಫ್ರೆನ್ಸಸ್ ಬಿಟ್ವೀನ್ ದ ಸಾಮಾಜಿಕ ಪ್ರಜಾಪ್ರಭುತ್ವ ಮತ್ತು ಸಾಂಪ್ರದಾಯವಾದಿ ಉದಾರೀಕರಣ. 1940 ಮತ್ತು 1973ರ ನಡುವೆ ಸಾಮಾಜಿಕ ಪ್ರಜಾಪ್ರಭುತ್ವ ಮತ್ತು ಸಂಪ್ರದಾಯ ಉದಾರವಾದಿ ಪಕ್ಷಗಳು ವಹಿಸಿದಂಥ ಒಂದು ಪಾತ್ರ ಮತ್ತು ತತ್ವಶಾಸ್ತ್ರದೊಂದಿಗೆ ಏನಾಗುತ್ತೆ, ಅಮೂಲಾಗ್ರವಾದ ಅದರ ಹೆಚ್ಚಿನ ಯುರೋಪಿಯನ್ ಹೃದಯ ಭೂಮಿನಲ್ಲಿ ನಿಷ್ಕ್ರಿಯ ಆಗ್ತಾ ಹೋಗುತ್ತೆ. ಸೊ ಬಿಟ್ವೀನ್ 1940 and 1973 radicalism became defunct in most of its European heartlands, with its role and philosophy taken on by social democratic and conservative liberal parties also. So it has gained its importance. The radicalism has gained its importance between 1940 and 1973. And also it is like conservative ಪಾರ್ಟೀಸ್ಗಳೇನಾಗ್ತಾ ಹೋಗುತ್ತೆ ಅಂದರೆ ದ ಮಚ್ ಇಂಪ್ಯಾಕ್ಟ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ ಇದರಲ್ಲೆಲ್ಲನೂ ಕನ್ಸರ್ವೇಟಿವ್ ಲಿಬರಲ್ ಪಾರ್ಟೀಸಲ್ಲಿ. ಯಾಕಂದರೆ ಅಲ್ಲಿ ಅವರ ಏನಿರುತ್ತೆ, ಡಿಫ್ರೆನ್ಸಸ್ ಏನಿರುತ್ತೆ ಅದು ಕಡಿಮೆ ಆಗಿರುತ್ತೆ. ದಟ್ ಇಸ್ ಒನ್ ರೀಸನ್. The two enlightenment philosophies of the liberalism and radicalism both shared the goal of liberating humanity from the traditionalism. ಸೊ ಇಲ್ಲಿ ನಮ್ಮ ಮತ್ತೊಂದನ್ನು ಏನು ಕಾಣ್ತಾ ಇರ್ತೀವಿ ಅಂತ ಹೇಳಿದ್ರೆ, ವಿ ಕಮ್ ಅಕ್ರಾಸ್ ಟು ಇಂಪಾರ್ಟೆಂಟ್ ಎನ್ಲೈಟ್ಮೆಂಟ್ಸ್ ಫಿಲಾಸಫರ್ಸ್, ದಟ್ ಈಸ್ ಯಾವುದ್ಯಾವುದು, ಲಿಬರಲಿಸಮ್ ಆ್ಯಂಡ್ ರಾಡಿಕಲಿಸಮ್. ಸೊ ದಿಸ್ ಇಸ್ ವಾಟ್ ಐ ಹ್ಯಾವ್ ಟೋಲ್ಡ್ ಯು ಪೀಪಲ್. ನಾನು ಹೇಳಿದೆ ನಿಮಗೆ, ನಾನು ಲಿಬರಲಿಸಮ್ನ ಮತ್ತೆ ಟಚ್ ಮಾಡಲೇಬೇಕಾಗುತ್ತೆ ಅಂತ ಹೇಳಿಬಿಟ್ಟು. ಸೊ ದಿಸ್ ಇಸ್ ಅ ಒನ್ ಸ್ಲೈಡ್ ವೇರ್ ಐ ಹ್ಯಾವ್ ರಿಲೇಟೆಡ್ ವಿತ್ ಲಿಬರಲಿಸಮ್ ಆ್ಯಂಡ್ ದಿ ರಾಡಿಕಲಿಸಮ್. ಓಕೆ, ಸೊ ಇಲ್ಲೇನಾಗುತ್ತೆ, ಉದಾರವಾದ ಮತ್ತು ಅಮೂಲಾಗ್ರವಾದದ ಎರಡು ಜ್ಞಾನೋದಯದ ತತ್ವಚಿಂತನೆಗಳು ಮಾನವೀಯತೆಯನ್ನು ಸಾಂಪ್ರದಾಯಿಕತೆಯಿಂದ ಮುಕ್ತಗೊಳಿಸುವ ಒಂದು ಗುರಿಯನ್ನು ಇಲ್ಲಿ ಮಾಡ್ತಾ ಇದ್ದಾರೆ.
ಆದರೂ ಸಹ ಇಲ್ಲಿ ಏನಾಗುತ್ತೆ, ಉದಾರವಾದಿಗಳು ವ್ಯಕ್ತಿಯ ಹಕ್ಕುಗಳನ್ನು ಸ್ಥಾಪಿಸಲು ಸಾಕಾಗುತ್ತೆ ಅಂತ ಅವರು ಪರಿಗಣಿಸ್ತಾರೆ. ಸೊ ವ್ಯಕ್ತಿಯ ಹಕ್ಕುಗಳನ್ನು ಗುರುತಿಸಿದ್ರೆ ಸಾಕಾಗುತ್ತಾ ಅಥವಾ ಅದನ್ನು ಸ್ಥಾಪಿಸಿದ್ರೆ ಸಾಕಾಗುತ್ತಾ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಸೊ ಇಲ್ಲಿ ಮತ್ತೊಂದು ಏನು ನೋಡಬೇಕು ಅಂತ ಹೇಳಿದ್ರೆ, ಮೂಲಭೂತವಾದಿಗಳು ಯಾರಿರ್ತಾರೆ, ಫಂಡಮೆಂಟಲಿಸ್ಟ್ ಅಂತ ಕರಿತೀವಲ್ವಾ. ಸೊ ದೇ ಆರ್ ದ ಒನ್. ಓಕೆ, ಮೂಲಭೂತವಾದಿಗಳು ಸಾಂಸ್ಥಿಕ, ಸಾಮಾಜಿಕ, ಆರ್ಥಿಕ ಮತ್ತು ವಿಶೇಷವಾಗಿ ಸಾಂಸ್ಕೃತಿಕ, ಶೈಕ್ಷಣಿಕ ಸುಧಾರಣೆಯನ್ನು ಪ್ರತಿ ನಾಗರಿಕನು ಆ ಹಕ್ಕುಗಳನ್ನು ಆಚರಣೆಗೆ ತರೋದಕ್ಕೆ ಅನುವು ಮಾಡಿಕೊಡ್ತಾ ಹೋಗ್ತಾನೆ. ಈ ಕಾರಣಕ್ಕಾಗಿ ಅಮೂಲಾಗ್ರತೆ ಏನು ಮಾಡುತ್ತೆ, ಸ್ವಾತಂತ್ರ್ಯದ ಬೇಡಿಕೆಯನ್ನು ಮೀರಿ ಸಮಾನತೆಯನ್ನು ಇದು ಬಯಸುತ್ತೆ. ಅಂದರೆ ಲಿಬರ್ಟಿ, ಅಗಲಿಟಾ ಮತ್ತು ಫ್ರಾಟರ್ನಿಟಿಯಲ್ಲಿರತಕ್ಕಂಥ ಒಂದು ಸಾರ್ವತ್ರಿಕತೆ. ಸೊ ವಾಟ್ ಆರ್ ದ ಥಿಂಗ್ಸ್ ಅಂತ ಹೇಳಿದ್ರೆ, ಲಿಬರಲ್ಸ್ ರಿಗಾರ್ಡೆಡ್ ಇಟ್ ಆಸ್ ಸಫಿಷಿಯಂಟ್ ಟು ಎಸ್ಟಾಬ್ಲಿಷ್ ದ ಇಂಡಿವಿಜುವಲ್ ರೈಟ್ಸ್. ವಿಚ್ ಒನ್? ಲಿಬರಲಿಸಮೇ ಸಾಕಾಗುತ್ತೆ ಅನ್ನತಕ್ಕಂಥ ಒಂದು ಮಾತು ಲಿಬರಲಿಸ್ಟ್ಗಳಿಗೆ. ಸೊ ದಟ್ ಥ್ರೂ ದ ಲಿಬರಲಿಸಮ್ ದೇ ಕ್ಯಾನ್ ಎಸ್ಟಾಬ್ಲಿಷ್ ದ ಇಂಡಿವಿಜುವಲ್ ರೈಟ್ಸ್ ದಟ್ ವುಡ್ ಪ್ರೊಟೆಕ್ಟ್ ದ ಇಂಡಿವಿಜುವಲ್ ಆಸ್ ವೆಲ್ ಆಸ್ ದ ರ್ಯಾಡಿಕಲ್ಸ್. ಬಟ್ ಇಲ್ಲಿ ರ್ಯಾಡಿಕಲ್ಸ್ ಏನು ಮಾಡ್ತಾರೆ, they sought institutional, they need institutions. What is the institutions here? You can take an example about the institutions like a state also. So with the state is also one institution which has been formed. Okay, ಅದರಲ್ಲೂ ಸಾಮಾಜಿಕವಾಗಿರತಕ್ಕಂಥ, ಆರ್ಥಿಕವಾಗಿರತಕ್ಕಂಥ, ಸೋಷಿಯಲ್, ಎಕನಾಮಿಕ್ as well as a culture, educational reform to allow every citizens to put those rights into practice. It is not the question that only the individual rights has to be given. So that is the individual rights has to be given has been demanded by the liberalist. Liberalist ಅದನ್ನು ಡಿಮ್ಯಾಂಡ್ ಮಾಡಿದ್ರು, ಇಂಡಿವಿಜುವಲ್ ರೈಟ್ಸ್ ಕೊಟ್ಬಿಡಿ ಸಾಕು, ಬಿಕಾಸ್ ದಟ್ ವಾಸ್ ಆಬ್ಸೆಂಟ್. ದಟ್ಸ್ ಓನ್ಲಿ ರೀಸನ್ ದೇ ಹ್ಯಾವ್ ಡಿಮ್ಯಾಂಡೆಡ್ the individual rights. But now the radicalists had demanding, it is not only the question about the rights, individual rights, but even they need ಯಾವ್ದು ಬೇಕಾಗುತ್ತೆ ಅಂತ ಡಿಮ್ಯಾಂಡ್ ಮಾಡ್ತಿದ್ದಾರೆ. That is about the social, institutional rights they are demanding here, so that they can build their own personality. That's it. That's very simple here. Social, economic and especially cultural, educational reform to allow every citizens to put their own rights into practice. ಆಗಷ್ಟೇ overall development ಆಗುತ್ತೆ. So that is what the radicals demanded here. For this reason, radicalism went beyond the demand for the liberty by seeking also equality. That is universality as in liberty, equality and fraternity. Remember students, these are the things even it has been included in our constitution also. ನಮ್ಮ ಸಂವಿಧಾನದಲ್ಲೂ ಸಹ ನಾವು ಇವತ್ತಿನ ದಿನ ಲಿಬರ್ಟಿ, ಈಕ್ವಾಲಿಟಿ, ಜಸ್ಟಿಸ್ನ ಸಹ ಸೇರಿಸ್ಕೊಂಡು ಫ್ರೆಟರ್ನಿಟಿನ ಅಳವಡಿಸ್ಕೊಂಡಿದ್ದೀವಿ. ಸೊ ಆದರೆ ಇವ್ರೇನು ಮಾಡ್ತಿದ್ದಾರೆ, ಇದರಲ್ಲಿ ಬರೀ ಸ್ವಾತಂತ್ರ್ಯ ಅಷ್ಟೇ ಅಲ್ಲ, ಮತ್ತೊಂದನ್ನು ಅವರು ಡಿಮ್ಯಾಂಡ್ ಮಾಡ್ತಾರೆ, ಈಕ್ವಾಲಿಟಿ. ಅವರು ಈಕ್ವಾಲಿಟಿಯನ್ನು ಸಹ, ಲಿಬರ್ಟಿ ಹೋಮ್ ಟು ಬಿ ಗಿವನ್, ಇಂಡಿವಿಜುವಲ್ ಲಿಬರ್ಟಿ, ಬಟ್ ಹೂ ವಿಲ್ ಗೆಟ್ ಇಟ್? He says that the liberty has to be given very equality has to be maintained in the institutions or else in the state ಅಂತ ಇವರು ಹೇಳ್ತಾರೆ. In some countries, radicalism represented a minor wing within the liberal political family, as in the case of England's radical wings. Sometimes the radical wing of the liberals were hardline or doctrinaire, and in other cases more moderate and pragmatic also. ಕೆಲವು ದೇಶಗಳಲ್ಲಿ ನಾನೀಗಾಗಲೇ ಹೇಳ್ದಂಗೆ ಅಮೂಲಾಗ್ರ ಅನ್ನೋದು ಲಿಬರಲ್ ರಾಜಕೀಯ ಕುಟುಂಬದೊಳಗಿನ ಒಂದು ಸಣ್ಣ ವಿಭಾಗವನ್ನು ಇಂಗ್ಲೆಂಡಿನ ರ್ಯಾಡಿಕಲ್ ವಿಕ್ಸ್ ಅಂತ ಇದು ಪ್ರತಿನಿಧಿಸ್ತಾ ಇರುತ್ತೆ. ಕೆಲವೊಮ್ಮೆ ಉದರವಾದಿ ಅಮೂಲಾಗ್ರ ವಿಭಾಗವು ಕಠಿಣ ಮತ್ತು ಅಥವಾ ಸಿದ್ಧಾಂತದ ಇತರ ಸಂದರ್ಭಗಳಲ್ಲಿ ಹೆಚ್ಚು ಮಧ್ಯಮ ಮತ್ತು ಪ್ರಾಯೋಗಿಕವೂ ಆಗಿರುತ್ತೆ. ಬೇರೆ ದೇಶಗಳಲ್ಲಿ ನಾವು ಮೂಲಭೂತ ಪರಿವರ್ತನೆ ಹೊಂದಿತ್ತು, ಆದರೆ ಏನಾಗುತ್ತೆ, ತನ್ನದೇ ಆದಂತಹ ಭಿನ್ನವಾದ ಅಮೂಲಾಗ್ರ ಪಕ್ಷಗಳನ್ನು ನಿರ್ವಹಿಸಬೇಕು ಅಂತ ಹೇಳಿದಾಗ ಒಂದು ಅನುಕೂಲಕರವಾಗಿರತಕ್ಕಂಥ ಒಂದು ಚುನಾವಣಾ ವ್ಯವಸ್ಥೆ ಇರಬೇಕಾಗಿರುತ್ತೆ. ಜೊತೆಗೆ ಒಕ್ಕೂಟ ಪಾಲುದಾರರು ಸಾಕಷ್ಟು ಒಕ್ಕೂಟ ಪಾಲುದಾರರು ಸಹ ಇಲ್ಲಿ ನಾವು ಕೇಳಬೇಕು ಅಂತ ಹೇಳ್ತಾರೆ. ಅವರ ಬೆಂಬಲವೂ ಸಹ ಬೇಕಾಗಿರುತ್ತೆ. ಯಾವ್ದ್ಯಾವುದು? ಸ್ವಿಟ್ಜರ್ಲ್ಯಾಂಡ್, ಜರ್ಮನಿ, ಬಲ್ಗೇರಿಯಾ, ಡೆನ್ಮಾರ್ಕ್, ಇಟಲಿ, ಸ್ಪೇನ್ ಮತ್ತು ನೆದರ್ಲ್ಯಾಂಡ್ಸ್, ಆ್ಯಂಡ್ ಆಲ್ಸೋ ಅರ್ಜೆಂಟೈನಾ, ಚಿಲಿ ಆ್ಯಂಡ್ ಪರಾಗ್ವೆ. ಸೊ ಇನ್ ಅದರ್ ಕಂಟ್ರೀಸ್ ಏನು ಮಾಡ್ತಾರೆ, ರ್ಯಾಡಿಕಲಿಸಮ್ ಹ್ಯಾಡ್ ಎನಫ್ ಎಲೆಕ್ಟ್ರಲ್ ಸಪೋರ್ಟ್. ಇವರಿಗೆ ರ್ಯಾಡಿಕಲಿಸಮ್ಗೆ ಈ ಚುನಾವಣಾ ವ್ಯವಸ್ಥೆಯ ಸಪೋರ್ಟ್ ಬಹಳಷ್ಟು ಸಿಗುತ್ತೆ. ಅವರಿಗೆ ಫೇವರೇಬಲ್ ಎಲೆಕ್ಟ್ರಲ್ ಸಿಸ್ಟಮ್, ಕೊಯಲೇಷನ್ ಪಾರ್ಟ್ನರ್, ಸಮ್ಮಿಶ್ರವಾಗಿರತಕ್ಕಂಥ ಸಹಭಾಗಿತ್ವ, ಟು ಮೇಂಟೈನ್ ಡಿಸ್ಟಿಂಕ್ಟ್ ರ್ಯಾಡಿಕಲ್ ಪಾರ್ಟೀಸ್, ದಟ್ ಈಸ್ ಸಚ್ ಆಸ್ ಇನ್ ಸ್ವಿಟ್ಜರ್ಲ್ಯಾಂಡ್, ಜರ್ಮನಿ. ಸೊ ದೀಸ್ ಆರ್ ದ ಥಿಂಗ್ಸ್ ವಾಟ್ ಐ ಹ್ಯಾವ್ ಆಲ್ರೆಡಿ ರೆಡ್ ಇಟ್. ಇದೇನು ಟ್ರಾನ್ಸ್ಲೇಷನ್ ಆಗೋದಿಲ್ಲ. ಸೊ ಇಲ್ಲೆಲ್ಲನೂ ಸಹ ಇವರಿಗೆ ಬೆಂಬಲ ಅನ್ನೋದು ಸಿಗ್ತಾ ಹೋಗುತ್ತೆ.
The distinction between the radicals and the liberals were made clear by the two mid-20th century attempts to create an international or centrist democratic parties. ಇಪ್ಪತ್ತನೆಯ ಈ ಶತಮಾನದ ಮಧ್ಯಭಾಗದಲ್ಲಿ ಕೇಂದ್ರಿತ ಪ್ರಜಾಪ್ರಭುತ್ವ ಪಕ್ಷಗಳಿಗೆ ಅಂತಾರಾಷ್ಟ್ರೀಯತೆಯನ್ನು ಸೃಷ್ಟಿಸುವ ಎರಡು ಪ್ರಯತ್ನಗಳಿಂದ ಅಮೂಲಾಗ್ರ ಮತ್ತು ಉದಾರವಾದಿಗಳ ನಡುವಿನ ಒಂದು ವ್ಯತ್ಯಾಸವನ್ನು ಸ್ಪಷ್ಟಪಡಿಸ್ತಾರೆ. 1923-24ರಲ್ಲಿ ಫ್ರೆಂಚ್ ರಾಡಿಕಲ್ಸ್ ಎಂಟಿಟಿ ಇಂಟರ್ನ್ಯಾಷನಲ್ ಡೆಸ್ ಪಾರ್ಟೀಸ್ ರಾಡಿಕಲ್ಸ್ ಮತ್ತು ಡೆಸ್ ಪಾರ್ಟೀಸ್ ಡೆಮೊಕ್ರಾಟಿಕ್ ಸಿಮಿಲರ್ಗಳನ್ನು ಇದು ರಚನೆ ಮಾಡುತ್ತೆ. ಯುರೋಪಿನ ಮಧ್ಯೆ ಎಡ ಅಮೂಲಾಗ್ರ ಪಕ್ಷಗಳು ಸಹ ಸೇರಿಕೊಳ್ಳುತ್ತೆ. ಯಾವುದೇ ಸಮಾನ ಅಸ್ತಿತ್ವದಲ್ಲಿರದ ಪ್ರಜಾಪ್ರಭುತ್ವಗಳಲ್ಲಿ ಬ್ರಿಟನ್ ಮತ್ತು ಬೆಲ್ಜಿಯಂ ಉದಾರವಾದಿ ಪಕ್ಷ ಬದಲಿಗೆ ಹಾಜರಾಗೋದಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ. ಎರಡನೇ ಮಹಾಯುದ್ಧದ ನಂತರ ಅಮೂಲಾಗ್ರ ಅಂತಾರಾಷ್ಟ್ರೀಯ ಸುಧಾರಣೆ ಅನ್ನೋದು ಆಗಲಿಲ್ಲ. ಅದರ ಬದಲಾಗಿ ಏನಾಗುತ್ತೆ, ಕೇಂದ್ರ ಮತ್ತು ಬಲ ಅಂದರೆ ಲಿಬರಲ್ ಇಂಟರ್ನ್ಯಾಷನಲನ್ನು ಸ್ಥಾಪನೆ ಮಾಡ್ತಾರೆ. ಇದು ಬ್ರಿಟಿಷ್ ಮತ್ತು ಬೆಲ್ಜಿಯಂ ಲಿಬರಲ್ ಪಕ್ಷಗಳ ಸಂಪ್ರದಾಯ ಉದಾರವಾದಕ್ಕೆ ಹತ್ತಿರ ಆಗ್ತಾ ಹೋಗುತ್ತೆ. ಇದು ಯುರೋಪ್ನಲ್ಲಿ ಸ್ವತಂತ್ರ ರಾಜಕೀಯ ಶಕ್ತಿಯಾಗಿ ಅಮೂಲಾಗ್ರವಾದದ ಅಂತ್ಯವನ್ನು ಸಹ ಇದು ಗುರುತಿಸುತ್ತೆ. ಆದರೂ ಫ್ರಾನ್ಸ್ ಮತ್ತು ಸ್ವಿಟ್ಜರ್ಲ್ಯಾಂಡ್ನಂಥ ಕೆಲವು ದೇಶಗಳು ರಾಜಕೀಯವಾಗಿ ಪ್ರಮುಖವಾಗಿ ಅಮೂಲಾಗ್ರ ಪಕ್ಷವನ್ನು 1950 ಮತ್ತು 60ರ ದಶಕಗಳಲ್ಲಿ ಉಳಿಸ್ಕೊಂಡಿದ್ದಾರೆ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಉದಾರವಾದಿ ಪಕ್ಷಗಳ ಗುಂಪಿನಲ್ಲಿ ವರ್ಗೀಕರಿಸಲ್ಪಟ್ಟ ಅನೇಕ ಯುರೋಪಿಯನ್ ಪಕ್ಷಗಳು ಅಮೂಲಾಗ್ರದೊಂದಿಗೆ ಐತಿಹಾಸಿಕವಾಗಿರತಕ್ಕಂಥ ಸಂಬಂಧವನ್ನು ಸಹ ಇವರು ಹೊಂದಿದ್ದಾರೆ. ಆದ್ದರಿಂದ ಅವುಗಳನ್ನು ನಾವೇನಂತ ಕರೀಬೋದು, ಉದಾರ ಅಮೂಲಾಗ್ರ ಅಂತ ಹೇಳಿ ನಾವು ಕರಿಬಹುದು. So here I was. After the Second World War, the Radical International was not reformed. Instead, a center-right liberal international was established closer to the conservative liberalism of the British and Belgian liberal parties. This marked the end of radicalism as an independent political force in Europe. Though some countries such as France and Switzerland retained politically important radical parties well into 1950s and 1960s. So many European parties that are nowadays categorized in the group of social liberal parties have a historical affinity with radicalism, and they may therefore called liberal radical also. So this is about the liberalism and the radicalism. So finally there are what points you are supposed to remember here, in which year it has been started, where it has been started, the result of what, the result of the French Revolution at us, and the demand of the liberals and the demand of the radicals. The radicals wanted to take up the entire thing, wanted to create along with the liberty, equality and the fraternity also. An electoral system, it has been supported with the radicalism. Liberals had demanded only for the individual liberty, but radicals have demanded the entire other important rights also. So this is about the entire thing. ಏನು ಹೇಳೋಕ್ಕೆ ಹೊರಟಿದೆ ಅಂದರೆ ಇವೆಲ್ಲವನ್ನು ಸಹ ನಾವಿಲ್ಲಿ ಕಾಣ್ತಾ ಬಂದಿದ್ದೀವಿ. ಇದಿಷ್ಟೂ ಸಹ ಇಟ್ ಈಸ್ ಅಬೌಟ್ ದ ಲಾಸ್ಟ್ ಟಾಪಿಕ್ ವಿಚ್ ಹ್ಯಾಸ್ ಬಿನ್ ಗಿವನ್. ಲಾಸ್ಟ್ ಟಾಪಿಕ್ ಅಂತ ನಾವಿಲ್ಲಿ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಇನ್ ದ ನೆಕ್ಸ್ಟ್ ಥಿಂಗ್ ಐ ವಿಲ್ ಟೇಕ್ ಅಪ್ ಅಬೌಟ್ ದ socialism. Okay, thank you.